ನನ್ನಣ್ಣ ಹೇಳಿರುವ ಮಾತುಗಳು ಸುಳ್ಳು. ನಿನ್ನಂತ ಹೊಂಟಿ ನನ್ನ ಮಕ್ಕಳ ನಾಲಿಗೆಯಿಂದ ಸತ್ಯವನ್ನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಾನೊಂದು ಸಿಂಪಲ್ ಡ್ರಾಮಾ ಮಾಡಿದೆ ಅಷ್ಟೇ. ಅಂತೂ ಲಾಯರ್ ಅಶ್ವಥ್ ನಾರಾಯಣನ ಕೊಲೆ ಮಾಡಿದ್ದು ನೀನೇ ಅಂತಾಯ್ತು. ಹೇಗಿದೆ ಹೇಗಿದೆ ಈ ಪೊಲೀಸ್ ಪವರಿನ ನಕಲಿ ಬುದ್ಧಿ? ನಾನಲ್ಲ ಅಪರಾಧಿ. ನಾನು ಕೊಲೆ ಮಾಡಿಲ್ಲ. ನಾನು ನಿರಪರಾಧಿ ಸರ್, ನಿರಪರಾಧಿ. ನೀನೇ ಕೊಲೆ ಮಾಡಿದ್ರೆ ಎಂದು ಒಪ್ಕೊಂಡಿರುವಾಗ ನೀ ಹೇಗೆ ನಿರಪರಾಧಿ ಆಗ್ತೀಯೋ? ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನೀನು ಏನ್ ಹೇಳಿರ್ವಿಯೋ ಅದೆಲ್ಲ ನನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ ನೋಡು. ಪೊಲೀಸರಿಗೆ ನಾಟಕ ಮಾಡೋದು ಗೊತ್ತು, ನಾಟಕದಲ್ಲಿ ಪ್ರಾಂಪ್ಟ್ ಇಲ್ದೆ ಅಭಿನಯಿಸೋದು ಗೊತ್ತು, ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತು, ಯಾವ ಹಾಡಿಗೆ ಹೇಗೆ ಹೆಜ್ಜೆ ಹಾಕಿ ಕುಣಿಬೇಕಂತಾನು ಗೊತ್ತು. ದಟ್ ಈಸ್ ಪೊಲೀಸ್ ಪೊಲೀಸ್. ಸರ್, ಮೊದಲು ಈ ಆರೋಪಿಯನ್ನ ಕೋರ್ಟಿಗೆ ಹಾಜರುಪಡಿಸಿ ಹಾಗೂ ನನ್ನಣ್ಣ ರಘುನಂದನನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸಿ. ಪಾಪ ಸಾವು ನೋವಿನ ನಡುವೆ ನರಳುತ್ತಿರುವ ನನ್ನ ಹತ್ತಿಗೆ ಮುಖವನ್ನಾದರೂ ನನ್ನ ಅಣ್ಣ ರಘುನಂದನ್ ಅವರು ಒಮ್ಮೆ ಆದರೂ ನೋಡಲಿ ಸರ್, ನೋಡಲಿ. ಕಟ್ಟಿರುವ ಗಂಟನ ಬಿಚ್ಚು. ನನ್ನ ತಮ್ಮ ಬಾಂಬೆ ಮುಖಾಂತರ ಮಲೇಷಿಯಾ ಮೂಲಕ ತಲುಪುವ ಮುನ್ನವೇ ನೀನು ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಲಕ್ಷ್ಮೀ ನರಸಿಂಹಗೌಡ, ನಾನ್ ತಪ್ಪು ಮಾಡಿಲ್ಲ. ನನ್ನ ಕರ್ತವ್ಯ ನಾನ್ ಮಾಡಿದ್ದೇನೆ. ಹಾಗೂ ನನ್ಗೆ ಇನ್ಫಾರ್ಮೇಶನ್ ಬಂದಾಕ್ಷಣ ನನ್ನ ಡ್ಯೂಟಿ ನಾನ್ ಮಾಡಿ. ನೋಡಿ ಸರ್, ನನ್ನ ತಮ್ಮ ಅಂಥವನಲ್ಲ. ಕೊಲೆಯಂತಹ ಹೀನ ಕೃತ್ಯ ಯಾವತ್ತೂ ಮಾಡುವವನಲ್ಲ. ಗೌಡ್ರೆ, ಅವನು ತಾನೇ ಕೊಲೆ ಮಾಡ್ದು ಅಂತ ಒಪ್ಕೊಂಡಿರುವಾಗ ನೀವ್ಯಾಕೆ ಅವನು ಅಪರಾಧಿ ಅಲ್ಲ ಅಂತೀರ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಗೌಡ್ರೆ, ಶಿಕ್ಷೆ ಅನುಭವಿಸಲೇಬೇಕು. ನೀನೇ ಹೇಳಿರುವಂತೆ ಲಾಯರ್ ಕೊಲೆ ಮಾಡಿದ್ದು ನಾನೇ ಎಂದು. ಇಲ್ಲ ಇಲ್ಲ, ನಾನು ಹೇಳಿಲ್ಲ. ಅಯ್ಯೋ ತಮ್ಮ, ಅಣ್ಣ ಹೇಳ್ಯಾನಂತ ಸತ್ಯವನ್ನೆಲ್ಲ ಕಕ್ಕಿ ಬಿಟ್ಟೀನ. ಸಾವುಕಾರ ಇನ್ನೇನು ಮಾಡಕ್ಕಾಗಂಗಿಲ್ಲ, ಕಂಬಿ ಒಳಗ ಜಪ ಮಾಡ್ಬೇಕಷ್ಟ. ತಿರುಪತಿ, ಇಲ್ಲ ಇಲ್ಲ, ನನ್ನ ತಪ್ಪನನ್ನು ನಾನು ಜೈಲಿನಲ್ಲಿ ಜಪ ಮಾಡಲು ಬಿಡುವುದಿಲ್ಲ. ಅವನನ್ನು ಹೇಗೆ ಬಿಡುಗಡೆಗೊಳಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನೀವೇನು ಯಾವ ಲಾರಿ ಹಿಡಿದ್ರು ಏನು ಪ್ರಯೋಜನವಿಲ್ಲ. ಕಾಲರುದ್ರ ಈಗ ಸತ್ಯ ಹೊರಗೆ ಬರಲ್ಲ. ಸತ್ಯ ಎಲ್ಲವೂ ನನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ. ಸತ್ಯ ಕೋರ್ಟ್ ನಲ್ಲಿ ಮಂಡಿಸಿ ನೀವೆಂತವ್ರು ಅಂತ ಜಗಕ್ಕೆ ತೋರಿಸ್ತೀನಿ. ಸರ್, ದಯವಿಟ್ಟು ದಯವಿಟ್ಟು ನನ್ನ ತಮ್ಮನನ್ನು ಬಿಟ್ಬಿಡಿ. ದಯವಿಟ್ಟು ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಡ್ತೀನಿ. ಸರ್ ಸರ್, ನನ್ನ ತಮ್ಮನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ ಸರ್. ಸರ್, ಅಲ್ಲ, ಏನೋ ಸಣ್ಣ ಹುಡುಗ ಬಿಸಿ ಪ್ರಾಯದಾಗ ತಪ್ಪು ಮಾಡ್ಯಾನ ನೋಡ್ರಿ. ನಮ್ ಸಾವುಕಾರ ಮಾನ ಮರ್ಯಾದಿ ಗಾಳಿ ತುರಾಕ್ ಹೋಗ್ಬೇಡ್ರಿ ಸಾಹೇಬ್ರ, ಗಾಳಿ ತುರಾಕ್ ಹೋಗ್ಬೇಡ್ರಿ. ತಿರುಪತಿ, ಹೆಚ್ಚಿಗೆ ಮಾತನಾಡಿದ್ರೆ ನಿನಗೂ ಬರುತ್ತೆ ಅದೇ ಗತಿ. ಆರೋಪಿಗಳನ್ನ ಹಾಗೆ ಬಿಟ್ರೆ ಕೋರ್ಟ್ ಯಾಕೆ ಬೇಕು, ಕಚೇರಿ ಯಾಕೆ ಬೇಕು, ಠಾಣೆಗಳು ಯಾಕೆ ಬೇಕು? ನೀವು ಅಂದುಕೊಂಡಂತೆ ಜಗತ್ತು ಇರಬಹುದು, ಅಟ್ ಜಗತ್ತಿನಲ್ಲಿ ನಾನಂತವನಲ್ಲ. ನ್ಯಾಯವೇ ನನ್ನ ದೇವರು, ಕರ್ತವ್ಯ ನನ್ನ ಉಸಿರು. ಯಾರು ತಪ್ಪು ಮಾಡಿದ್ರು ಕಾನೂನಿನಡಿಯಲ್ಲಿ ಅವರು ಶಿಕ್ಷೆ ಅನುಭವಿಸಲೇಬೇಕು. ಯಾವನೇ ತಪ್ಪು ಮಾಡಿರ್ಲಿ ಅವನು ಕಾನೂನಿಂದ ನೀರು ಕುಡಿಯಲೇಬೇಕು. ತಪ್ಪಿನ ಅರಿವು ಅವನಿಗೆ ಆಗಲೇಬೇಕು. ವಿಶ್ವೊಬ್ಬರ ಹಳಿಯ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಈ ಸಾಹೇಬ್ರ ಜೊತೆ ನೀನು ಸೇರಿ ಈ ತಂತ್ರ ರೂಪಿಸಿದಿರಲ್ಲ. ಅಡೇ, ನನ್ನ ತಮ್ಮನನ್ನ ಯಾವ ಪ್ಲಾನ್ ಮಾಡಿ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದೇ ಪ್ರಕಾರ ನನ್ನ ತಮ್ಮನನ್ನು ಬಿಡಿಸ್ಕೊಡ್ತೀನಿ. ತಿರುಪತಿ, ಇವತ್ತಿಗೂ ನನ್ನ ಕೇಸ್ ಇದಕ್ಕೆ ಕೋರ್ಟಿಗೆ ಹಾಜರುಪಡಿಸಬೇಕು.